ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರ ಗ್ರಾಮದಲ್ಲಿ ದತ್ತು ಎಂಬ ಯುವಕನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವುದರ ವಿರುದ್ಧ ಕಠಿಣ ಕ್ರಮ ಮತ್ತು ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಹಾಡು ಹಗಲೇ ಬರ್ಬರ ಹತ್ಯೆಗಳು ನಡೆಯುತ್ತಿವೆ. ಮಾರಣಾಂತಿಕ ಹಲ್ಲೆಗಳು, ಬಾಲಕಿಯರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ, ಪ್ರಚೋದಿತ ಆತ್ಮಹತ್ಯೆಗಳು, ಮಟ್ಕಾ, ಗಾಂಜಾ, ಡ್ರಗ್ಸ್ ಗಳಿಂದ ಯುವಕರು ಅನೈತಿಕ ಚಟುವಟಿಕೆಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಕೋಲಿ ಕಬಲಿಗ ಸಮಾಜದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ದತ್ತು ಯುವಕನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಮತ್ತು ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ನೋಡ್ರಿ ನೀವು ಇಲ್ಲ ಇಲ್ಲಿ ಕೂಡ ರೋಡಿ ಕೊಡಬಾರ್ದು ಹಂಗಲ್ಲ, ರೋಡಿ ಕೊಡಬಾರ್ದು. ನೀವು ಹಂಗೆ ತಿಳಿಬಾರ್ದು. ನಾ ಹೇಳಿದ ಮೇಲೆ ಎಲ್ಲ ಕೊಟ್ಟಿವಿ, ನಿಮ್ಗೆ ಅವಕಾಶ ಕೊಟ್ಟ ಮೇಲೆ ತಿಳಿಬಾರ್ದು. ಒಳಗೆ ಕೊಡಕ್ಕೆ ಅವಕಾಶ ಇದೆ, ರೋಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಅವ್ವಣ್ಣ ಮ್ಯಾಕೆರಿಯವರು ಜುಲೈ 7ರಂದು ನಮ್ಮ ಸಮಾಜದ ಯುವಕನಾದ ದತ್ತು ಬರ್ಜಿ ಎಂಬ ಆಟೋ ಚಾಲಕನಲ್ಲಿ ದೇವಲಗಾಣಗಾಪುರದಲ್ಲಿ 2 ಗಂಟೆಗೆ ಸವಾರನ್ನ ಇಳಿಸಿ ಮನೆಗೆ ಬರುವ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳಾದ ರಾಹುಲ್ ಮತ್ತು ಪ್ರಜ್ವಲ್ ಎಂಬ ಇಬ್ಬರು ದಿಟ್ಟಿಸಿ ನೋಡಿದ್ದು ಎಂಬ ನೆಪವೊಡ್ಡಿ ಹರಿತವಾದ ತಲವಾರುಗಳಿಂದ ಸುಮಾರು 35ರಿಂದ 40 ಬಾರಿ ವಾರ್ ಮಾಡಿರುವುದರಿಂದ ಯುವಕನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅವನು ಆಸ್ಪತ್ರೆಯಲ್ಲಿ ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಿದ್ದಾನೆ. ತಂದೆ ತಾಯಿ ಇಲ್ಲದ ಯುವಕನಿಗೆ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಭರಿಸುವುದು ಶಕ್ತಿ ಇರುವುದಿಲ್ಲ. ಸರ್ಕಾರ ಕೂಡಲೇ ಅವನ ಹೆಚ್ಚಿನ ಚಿಕಿತ್ಸೆಗಾಗಿ ಕ್ರಮ ಕೈಗೊಳ್ಳಬೇಕು. ಸಂತ್ರಸ್ತ ಕುಟುಂಬಕ್ಕೆ ರೂಪಾಯಿ 25 ಲಕ್ಷ ಪರಿಹಾರ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಘಟನೆಗೆ ಕಾರಣವಾದ ಆರೋಪಿಗಳಿಂದ ಇಂತಹದೇ ಅಪರಾಧ ಮಾಡಿದ್ದು PSI ಅವರು ರಾಜಿ ಮಾಡಿಸಿ ಕಳಿಸಿದ್ದಾರೆ. ಇದರಿಂದ ಮತ್ತೆ ಈ ಘಟನೆ ನಡೆದಿದೆ. ಇದರಲ್ಲಿ PSI ಅವರ ನಿರ್ಲಕ್ಷ್ಯ ಇರುವುದರಿಂದ ಕೂಡಲೇ ಅವರನ್ನು ಕರ್ತವ್ಯದಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಪೊಲೀಸರು ಹೋಗ್ತಾರ, ರಿಪೋರ್ಟ್ ಹೋಗ್ತಾರ, ಆರೋಪಿ ಕಳಿಸ್ತಾರ, ಮನೆಗೆ ಹೋಗ್ತಾರ. ದಿಸ್ ಇಸ್ ನಾಟ್ ಎ ಪ್ರೊಸೀಜರ್. ಇದು ಪ್ರೊಸೀಜರ್ ಅಲ್ಲ. ಇಲ್ಲಿರುವಂತ ಕ್ರೈಮ್ಗಳು ಕಂಟ್ರೋಲ್ ಮಾಡಕ್ಕೆ ನೀವು ಏನು ಮಾಡಬೇಕು ಅದು ಮಾಡಬೇಕು. ನೀವು ಉನ್ನತ ಅಧಿಕಾರಿಗಳ ಸಭೆ ಮಾಡಬೇಕು. ಇಷ್ಟು ಕ್ರೈಮ್ಗಳು ಇಲ್ಲಿ ಆಗ್ಲಿಕ್ಕತ್ತಾವ ಯಾಕತ್ತ. ಇನ್ನೊಂದು ಮಾತು ನೆನಪು ಬರ್ತೀನಿ, ತಿಳ್ಕೋರಿ. ಅವ್ರು ಯಾಕೆ ಹೊಡೆದಾರಪ್ಪ ಅಂದ್ರೆ ಅವ್ರು ರೌಡಿ ಆಗಸಲ ಹೊಡೆದಾರ. ಬರೀ ಸುಮ್ಮ ಕಣ್ಣು ತೆರ ಬ್ರಿಟಿಷ್ ನೋಡಿಕ್ಕೆ ರೌಡಿ ಆಗಸಲ ಅಂತ. ರೌಡಿ ಆಗಿ ಅವ್ರಿಗೆ ಜೈಲ್, ಅವರು ನಿಜವಾಗ್ಲೂ ಅವ್ರಿಗೆ ಜೀವ ಹೊಡಿಬೇಕಂತ ಹೋಗ್ಯಾರ. ಅವ್ನು ಪುಣ್ಯ ಅವ್ನು ಉಳಿದಿದ್ದು. ಹೊಡೆದ ಬೆಳಕ್ ಜೈಲಿಗೆ ಹೋಗಿ ಬಂದು ಮೆರವಣಿಗೆ ಮಾಡ್ಕೊಳ್ಳೋದು, ಹುಟ್ಟುಹಬ್ಬ ಮಾತಾಡಿ ಮಾಡೋದು, ಹಾರ ಹಾಕೊಳ್ಳೋದು, ತುರ ಹಾಕೋದು, ರಿಸ್ಪೆಕ್ಟ್ ಕೊಡೋದು, ಇದೊಂದು ಸೆಪ್ರೇಟ್ ಟ್ರೆಂಡ್ ಆಗಿಬಿಟ್ಟದು. ಏನು ಮಾಡ್ತೀರ ಪೊಲೀಸರು? ಏನು ಮಾಡ್ತಾ ಇದ್ದೀರಿ ನೀವು? ಅದಕ್ಕೆ ಇದಕ್ಕೆ ಕಡಿವಾಣ ಹಾಕಬೇಕು. ನಿರಂತರವಾಗಿ ಏನು ಈ ರೀತಿಯಾಗಿ ಸಮಾಜದ ಮೇಲೆ ನಿರಂತರವಾಗಿ ಇವತ್ತಿನ ದಿವಸ
ಸಮಯೋಚಿತವಾಗಿ ಇವತ್ತಿನ ದಿವಸ ಹಲ್ಲೆಗಳು ನಡೀತಾ ಇವೆ. ಇದಕ್ಕೆ ನಾವು ಯಾರೂ ಆಸ್ಪದ ಕೊಡಲ್ಲ, ಸುಮ್ಕೆ ಇವತ್ತಿನ ದಿವಸ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳ ಹೆಸರು ಹೇಳ್ಕೊಂಡು ಏನು ಕೆಲವೊಬ್ಬರು ನಿಮ್ಮ ಹಿಂಬಾಲಕರು ಏನು ನಮ್ಮ ಸಮಾಜದ ಮುಖಂಡರನ್ನು ಸಮಾಜದ ಕೆಲವು ವ್ಯಕ್ತಿಗಳನ್ನು ಅನ್ಸೋದು ನಿಮ್ಮ ಮೇಲೆ ಅಟ್ರಾಸಿಟಿ ಮಾಡ್ತೀನಿ ಅನ್ನೋದು, ಇವತ್ತು ಒಳಗೆ ಹಾಕ್ತೀನಿ ಅನ್ನೋದು. ಆದ್ರಿಂದಲೇ ಆ ಕೇಸ್ ವಾಪಸ್ ತಗೊಂಡ್ರು. ಹಿಂದಿನ ನಿಮ್ಗೆ ಮಾಹಿತಿ ಅದೋ ಇಲ್ಲೋ, ಇವತ್ತು ನಿಮಗೆ ಕೆಟ್ಟ ಹೆಸರು ತರಕ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಶೋಷಿತ ಸಮಾಜದಿಂದ ಬಂದವರಿದ್ದೀವಿ, ನಾವು ದಲಿತರು ಎಲ್ಲ ಅಣ್ಣ ತಮ್ಮರಾಗಿದ್ದೇವೆ, 24 ಗಂಟೆ ಕೂಡ ಇರ್ತೀವಿ. ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಏನು ಖರಾಬ್ ಮಾಡೋ ಸಲುವಾಗಿ ನಿಮ್ಮಲ್ಲಿರುವಂತ ಕೆಲವು ಬ್ರೋಕರ್ಗಳು ಇವತ್ತಿನ ದಿವಸ ಈ ರೀತಿಯಾಗಿ ಸಮಾಜದ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನಿಮ್ಗೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಗೆ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀನಿ, ನೀವು ಬರ್ರಿ ಕಲಬುರಗಿಗೆ, ನೀವು ಬೇಡ್ರಿ. ಅದು ಅಲ್ಲಿ ಭಾರತ ದೇಶದಾಗ ಅಲ್ಲಿ ಹಂಗಾಯ್ತು, ಮೋದಿ ಹಂಗಾದ, ಟ್ರಂಪ್ ಹಂಗಾದ, ಎಣ್ಣೆ ಅಲ್ಲಿ ಹೋಯ್ತು, RSS ಬಿಡ್ರಿ. ನಿಮ್ಮಲ್ಲಿ ನಿಮ್ಗೆ ಹಂಗಾದಾಗ ಎಣ್ಣೆ ಕತ್ತಿ ಮುಕ್ಕೊಂಡ ನೀವು ಮತ್ತೊಬ್ಬರ ತೆಗಿಲಿಕ್ಕೆ ಹೋಗ್ತೀರಿ. ಇಲ್ಲಿ ಬಂದು ನೀವು ತೆಗಿರಿ, ಕುಂದ್ರಿ, ಒಂದು ನಿಲ್ತಾರೆ ಬಂದು ಕುಂದ್ರಿ. ಒಂದು ನಿಲ್ತಾರೆ ಬಂದು ಕುಂದ್ರಿ. ಏನು ಪರಿಸ್ಥಿತಿ ಇದೆ ಇವತ್ತಿನ ದಿವಸ? ತಳವಾರ ಸಮುದಾಯದು ಇವತ್ತಿನ ದಿವಸ 1.5 ವರ್ಷ ಆಯ್ತು. ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ನಿಮಗೇನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಂತ ನೈತಿಕತೆ ಒಂದೂ ಇಲ್ಲ. ತಳವಾರ ಸಮಾಜದ ಸಾವಿರಾರು ಮಕ್ಕಳು ಇವತ್ತು ಬೀದಿ ಪಾಲಾಗ್ಯಾವ, ಇವತ್ತು ಕಣ್ಣ ನೀರು ಸುತ್ತಬೇಕಾಗ್ತಾವ. ಇವತ್ತ ನೌಕರಿ ಆದ್ರೂ ಕೂಡ ಹಾರಾದ್ರೆ ಅವರು ಜೀವಂತವಾಗಿ ಸಾಯ್ತಾ ಇದ್ದಾರ. ನೀವೇನು ಕತ್ತಿ ಕಾಯ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಿ? ಮಾತು ಹೇಳಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಬುದ್ಧ ಏನ್ ಹೇಳಿದ್ದಾರೆ ಇವತ್ತಿನ ದಿವಸ? ಬುದ್ಧ ತನ್ನ ಸಾಮ್ರಾಜ್ಯವನ್ನು ಸಮಾಜಕ್ಕಾಗಿ ಬಿಟ್ಟು ಆದ್ರು ಬುದ್ಧನ ಹೆಸರ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಟಿ ಹೋರಾಟ ಸಮಾಜದ ಜಿಲ್ಲಾಧ್ಯಕ್ಷರಾದ ಶಿವ್ ಅವರು ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕೂಲಿ ಸಮಾಜದ ಯುವಕ ಏನಪ್ಪ ಅಂದ್ರೆ ದೇವಲ್ ಗಾಣಗಾಪುರದಲ್ಲಿ ಮರಣಾಂತಿಕ ಹಲ್ಲೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇ ಇರಲಿ ಇವತ್ತು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ಇವತ್ತಿಂದ ನಾವು ಗುಲ್ಬರ್ಗ ಜಿಲ್ಲಾದಾಗ ಇವತ್ತೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಒಂದು ವೇಳೆ ಅದ್ರ ತಕ್ಕ ಅವ್ರು ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಈ ಗುಲ್ಬರ್ಗದಾದಂಥ ಬಂದ್ ಮಾಡೋಕ್ಕೂ ನಾವು ಹಿಂದಕ್ಕೆ ಸರಿಯಲ್ಲ ಅಂತೇಳಿ ಈ ಸಮಾಜದಲ್ಲಿ ಏನಪ್ಪ ನಾವು ಇವತ್ತು ಹೇಳ್ತಕ್ಕಂಥ ಒಂದು ವಿಷಯ, ಇವತ್ತು ಸರ್ಕಾರ ಯಾವುದೇ ಇರಲಿ, ಇವತ್ತು ಯಾವುದೇ ಸಮಾಜ ಇರಲಿ, ಇಂಥ ಘಟನೆ ಆಗ್ತಕ್ಕಂಥವು ಆಸ್ಪಾಸ್ ಕೊಡಬಾರ್ದು. ಯಾಕಂದ್ರೆ ಇವತ್ತು ಯಾವ ಸರ್ಕಾರ ಇದ್ರು ಅಷ್ಟೇ, ಇವತ್ತು ಸರ್ಕಾರ ಯಾವುದಿದ್ರು ಏನಪ್ಪ ನಾವು ಮಾನವತೆಯಿಂದ ಹೇಳೋದು ಸಮಾಜ ಅನ್ನೋದಕ್ಕಿಂತ ಮೊದಲು ನಾವು ಹೇಳ್ತಕ್ಕಂಥ ಸರ್ವಧರ್ಮದ ಯಾವುದೇ ಸಮಾಜ ಇರಲಿ ಇಂಥ ಘಟನೆ ಆಗಬಾರ್ದು. ಒಂದು ವೇಳೆ ಇಂಥ ಘಟನೆ ಆಗಕತ್ರೆ ಇವತ್ತು ಯಾವುದೇ ಸಮಾಜಕ್ಕೆ ಅನ್ಯಾಯ ಆದರೂ ಈ ಸಮಾಜ ಎದುರು ನಿಂದಿರ್ತದ. ಒಂದು ವೇಳೆ ಈ ರಾಜಕಾರಣಿಗಳು ಯಾರಾದರೂ ಈ ಸಮಾಜದ ಬಗ್ಗೆ ಯಾರು ಗೌರವ ಕೊಡಲಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಅಂಥವ್ರಿಗೆ ಮನೆ ಕಳಿಸ್ತಕ್ಕಂಥ ಶಕ್ತಿ ಈ ಸಮಾಜದಾಗ ಅದ. ಏನಪ್ಪ ಅಂದ್ರೆ ಇವತ್ತು ಎಲ್ಲೆಲ್ಲೋ ಯಾವ ಸರ್ಕಾರ ಇದ್ರೂ ಆಗಕತ್ತಾವ, ಇದು ಒಂದೇ ಸರ್ಕಾರ ಅಂತ ನಾವು ಅನ್ನಲ್ಲ. ಆದ್ರೆ ಇದು ಮಾನವ ಕುಲಕ್ಕೆ ಹುಟ್ಟಿದ ಬೇಕು, ಒಂದು ಮನುಷ್ಯತ್ವ ಧರ್ಮ ಅಂದ್ಬೇಕು. ಯಾವುದೇ ಒಂದು ಕೆಟ್ಟ ಘಟನೆ ಆಗಲಿ, ಯಾವುದೇ ಒಂದು ಕೆಟ್ಟ ಅನ್ಯಾಯ ಆಗಲಿ ಅಂತ ತಕ್ಕ ಪಾಠ ಶಿಕ್ಷೆ ಕಲಿಸ್ಬೇಕು. ಒಂದು ವೇಳೆ ಕಲಿಸ್ಲಿಲ್ಲ ಅಂದ್ರೆ ಇವತ್ತು ಯಾವುದೇ ಸರ್ಕಾರ ಇದ್ರೂ ಇಲ್ಲದಂಗೆ ಸತ್ತಂತ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಅಂತ ಎರಡು ಮಾತು ಹೇಳ್ತೀವಿ. ಅವ್ರಿಗೆ ಗಲ್ಲಿಗೇರಿಸ್ಬೇಕು, ಇಲ್ಲ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಇವತ್ತು ಕಾನೂನು ಇವತ್ತು ಆ ಹುಡುಗ ಇವತ್ತಿನ ದಿನ ಇವತ್ತೇನದ ಇದು ಸತ್ತಂಗೆ ಆಗಿಬಿಟ್ಟದ ಒಂದು ಪರಿಸ್ಥಿತಿ. ಅವನಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕಂತ ನಮ್ಮ ಒತ್ತಾಯ ಅದ. ನನ್ನ ಹೆಸರು ಶಿವದಣಿ, ಕೂಲಿ ಸಮಾಜ ಎಸ್ಟಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ. ಸರ್, ನಾವೇನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಮೇಲೆ ಈ ಥರ ಅನ್ಯಾಯ ಆಗ್ಲತ್ತವಂದ್ರೆ ಇದೇನು ಹೊಸದಲ್ಲ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಏನಂತ ತಿಳ್ಕೊಂಡಿದಾರ ಜನ, ಏನು ಇವರು ಅನ್ಯಾಯ ಮಾಡ್ಲತ್ತಾರ, ಈ ಥರ ಅನ್ಯಾಯ ಆಗೋದು ತಪ್ಪದ. ಯಾಕಂದ್ರೆ ಸರ್ಕಾರ ಇದು ಆಲ್ರೆಡಿ ಇವ್ರಿಗೆ ಅರೆಸ್ಟ್ ಏನು ಮಾಡಿದಾರಂತರ ಅವು ಯುವಕಗ ಅವನಿಗೆ ಜೀವನೋಪಯೋಗಕ್ಕಾಗಿ ಏನಾರ ಒಂದು ಸರ್ಕಾರ ಕಡೆಯಿಂದ ಅವನಿಗೆ ಪರಿಹಾರನೂ ಸಿಗಬೇಕು. ಅದೇ ರೀತಿಯಾಗಿ ಈ ರೀತಿಯಾಗಿ ಬಹಿರಂಗವಾಗಿ ಇವರು ನಮ್ಮ ಸಮಾಜ ಮೇಲೆ ಒಂದು ಯುವಕನ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಅವ್ರಿಗೆ ಯಾವುದೇ ಒಂದು ಭಯ ಇಲ್ಲ. ಏನಂತೇಳಿ ಇವರಿಗೆ ಭಯ ಒಂದು ತೋರಿಸ್ಬೇಕು ಸರ್ಕಾರ ಕಡೆಯಿಂದ. ಏನು ಪೊಲೀಸ್ ಅಧಿಕಾರಿಗಳು ಇವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ತಾರಂತಂದ್ರೆ ಜೀವನದಾಗ ಇವರು ಇನ್ನೊಂದು ಎಲ್ಲಿ ಯಾವ ಥರನೂ ಅನ್ಯಾಯ ಯಾರ ಮೇಲೂ ಹಲ್ಲೆ ಮಾಡಬಾರ್ದು, ಆ ಥರ ಇವ್ರಿಗೆ ಒಂದು ಶಿಕ್ಷೆ ಕೊಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಏನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜ ಕಡೆಯಿಂದ ಅಂದ್ರೆ, ನಾವು ಜೈಲ್ನಾಗ ಬಿದ್ದು ಹೊರಗೆ ಬರೋದೇನು ದೊಡ್ಡ ಮಾತಿಲ್ಲ. ನಮ್ಮ ಸಮಾಜಕ್ಕೆ ಹಿಂದಿಂದ ಹಿಸ್ಟ್ರಿ ತೆಗೆದ್ರೆ ನಮ್ಮ ಸಮಾಜದವರೇ ಜೈಲ್ನಾಗ ಹೆಚ್ಚಿಗಿದ್ರು, ಆದ್ರೆ ನಾವೇನು ಭಯಪಟ್ಟು ಹಿಂದೆ ಕುಂತಿಲ್ಲ. ಆದ್ರೆ ಕಾನೂನು ಪ್ರಕಾರ ಅವನಿಗೆ ನ್ಯಾಯ ಸಿಗಲ್ಲ ಅಂತೇಳಿ ನಾವು ಹೋರಾಟ ಮಾಡ್ಲತ್ತೀವಿ. ಇದೇ ರೀತಿದಾಗ ಏನಾರ ನಮಗೆ ನ್ಯಾಯ ಸಿಗಲಿ
ಸಿಗಲಿಲ್ಲ ಅಂದ್ರೆ ಅದಕ್ಕೇನು ಉತ್ತರ ಕೊಡಬೇಕೆಂಬುದು ನಮ್ಮ ಸಮಾಜ ಎಲ್ಲ ಮುಖಂಡರಿಗೆ ಗೊತ್ತದ. ಅದೇ ರೀತಿಯಾಗಿ ನಮ್ಮ ಕಮಲಾಪುರ ತಾಲೂಕಿಂದ ನಾವೇನು ಜನ ಇವತ್ತು ಹೋರಾಟಕ್ಕೆ ಬಂದು ನಾವು ಕಲ್ತಿದ್ದೀವಿ. ಮುಂದೇನಾರ ಈ ಅವನಿಗೆ ನ್ಯಾಯ ಸಿಗಲಿಲ್ಲ ಜಿಲ್ಲಾಧಿಕಾರಿ ಅಥವಾ ಏನು ಸರ್ಕಾರದ ಕಡೆಯಿಂದ ಅಂದ್ರೆ ಕಮಲಾಪುರ ತಾಲೂಕು ಇಡೀ ತಾಲೂಕು ಕಮಲಾಪುರ ಯಾವ ತಾಲೂಕು ಇದಿಲ್ಲ ಪ್ರತಿಯೊಂದು ತಾಲೂಕದ ಕಡೆಯಿಂದ ನಾವು ಹೋರಾಟ ಯಾವ ರೀತಿ ಮಾಡಿ ತೋರಿಸ್ತೀವಿ ಅಂತಂದ್ರೆ ನೀವು ಹಿಂದೂ ನೋಡಿರ್ಬೋದು ಮುಂದೆ ನೋಡ್ಬೋದು. ನಮ್ಮ ಸಮಾಜಕ್ಕೆ ಎದುರು ಹಾಕೊಂಡ್ರೆ ಯಾವ ಶಕ್ತಿನೂ ಅದ ಅಂತೇಳಿ ನಾವು ತೋರಿಸ್ಕೊಡ್ತೀವಿ.